ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ದೊರೆಕೆರೆ ಅಂತ, ಪ್ರಿಯಾಪಟ್ಟಣ ತಾಲೂಕು, ಕಂಪ್ಲಾಪುರದ ಹತ್ರ ಇದು. ಸೊ ಈ ಊರಲ್ಲಿ ನಾವು 7.5 HP ಸಿಸ್ಟಮ್ನ ಬೋರ್ವೆಲ್ಗೆ ಹಾಕ್ಕೊಟ್ಟಿದ್ದೀವಿ. ಅಂದರೆ ಇದು ಬಂದು ಸಬ್ಮರ್ಸಿಬಲ್ ಬೋರ್ವೆಲ್ ಸಬ್ಮರ್ಸಿಬಲ್ ಮೋಟ್ರ್ ಇದು. ಸೊ ನೀವಿಲ್ಲಿ ನೋಡ್ಬೋದು, ಲೂಮ್ ಸೋಲಾರ್ ಪ್ಯಾನಲ್ಸ್ 550 ವ್ಯಾಟ್ಸ್ ಮೋನೋಪರ್ಕ್ ಆಫ್ ಕಟ್ ಸೆಲ್ಸ್. ಲೂಮ್ ಸೋಲಾರ್ ಪ್ಯಾನಲ್ಸೇ ಯೂಸ್ ಮಾಡಿರೋದು, ನೀವಿಲ್ಲಿ ನೋಡ್ಬೋದು. ಸೊ ನೀಟಾಗಿ ಪ್ರಾಪರಾಗಿ ಜಾಗ ಬಿಟ್ಟು ಮೌಂಟ್ ಮಾಡಿಕೊಟ್ಟಿದ್ದೀವಿ. ಏಕೆಂದರೆ ಇಲ್ಲೆಲ್ಲ ಹೊಲ ಇದೆ, ಇಲ್ಲಿ ಕಲ್ಟಿವೇಷನ್ ನಡೀತಾ ಇರುತ್ತೆ. ಸೊ ಡಸ್ಟ್ ಎಲ್ಲ ಬಂದು ಕೂತ್ಕೊಂಡಾಗ ವಾಶ್ ಮಾಡ್ಕೊಳ್ಳಿ ಅಂತ ಈ ಥರ ಮಾಡಿಕೊಟ್ಟಿರೋದು. ಸೊ ಅಲ್ಯೂಮಿನಿಯಂ ರೈಲಿಂಗ್ಸ್ ಎಲ್ಲ ಹಾಕಿ ನೀಟಾಗಿ ಮೌಂಟಿಂಗ್ ಆಗಿದೆ. ಇಲ್ಲಿ ಕೆಳಗಡೆ ಇನ್ನೂ ಗೋಡೆ ಕಟ್ಟಿಲ್ಲ, ಕಸ್ಟಮರ್ ಗೋಡೆ ಕಟ್ಕೊತಾರೆ. ಇಲ್ಲಿ ಅವ್ರಿಗೆ ಸ್ಟೋರ್ ರೂಮ್ ಥರ ಬೇಕಿತ್ತು, ಅದಕ್ಕೋಸ್ಕರ ಅವರೇ ಶೆಡ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ಯಾವ ಥರ ಮೌಂಟ್ ಮಾಡಿದ್ದೀವಿ ಅಂತ. ಅಣ್ಣ ಹತ್ಬೇಡಿ ಜಗ್ಗಾಡ್ತೈತೆ. ಕಸ್ಟಮರು ಈ ಪಾಯಿಂಟಿಂದ, ಸೊ ಇಲ್ಲಿಂದ ಒಂದು ಕಿಲೋಮೀಟ್ರು 1.25 ಕಿಲೋಮೀಟ್ರ್ ಅಷ್ಟು ನೀರನ್ನ ತೊಗೊಂಡೋಗಿರೋದು ದೂರಕ್ಕೆ. ಇಲ್ಲಿ ಪಕ್ಕದಲ್ಲೇ ಬೋರ್ವೆಲ್ ಇದೆ, ಆ ಕಡೆ ತೋರಿಸ್ತೇನೆ. ಸೊ ಈ ಬೋರ್ವೆಲ್ಲಿಂದ ಇವರು ಕಸ್ಟಮರು 1.25 ಕಿಲೋಮೀಟ್ರ್ ಅಷ್ಟು ನೀರನ್ನ ತೊಗೊಂಡೋಗಿದ್ದಾರೆ 7.5 HP ಸಿಸ್ಟಮ್ ಹಾಕ್ಕೊಂಡು. ಸೊ ಕಂಪ್ಲೀಟ್ಲಿ ಎಲ್ಲ ಡ್ರಿಪ್ ಅಪ್ಲಿಕೇಶನ್. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಆಲ್ರೆಡಿ ಬೋರ್ವೆಲ್ ರನ್ನಿಂಗಲ್ಲಿದೆ, ನೋಡ್ಬೋದು ನೀವು. ಇದು ಈ ತೋಟ ಎಲ್ಲಿ ತನಕ ಎಂಡ್ ಆಗುತ್ತೋ ಅಲ್ಲಿ ತನಕ 1.25 ಎಕರೆ ಡಿಸ್ಟೆನ್ಸ್ ಇದೆ. 1.25 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಹಾಂ ಸರ್. ಸರ್ ಜಸ್ಟ್ ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಾನು ಬಂದು ಸಾದಿಕ್ ಪಾಷಾ ಅನ್ನೋರ್ದು ಸೋಲಾರ್ ಇನ್ಸ್ಟಾಲೇಷನ್ ಆಗಿದ್ದು ನೋಡಿ ನೀರು ಚೆನ್ನಾಗಿ ಬರ್ತದೆ ಅಂತೇಳಿ ಅವ್ರ ಕಡೆಯಿಂದ ಸೋಲಾರ್ ಟೆಕ್ ಸೊಲ್ಯೂಷನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಾವು ಸೋಲಾರ್ ಪ್ಯಾನಲ್ ಹಾಕಿಸಿ ಸರ್ವಿಸ್ ತೊಗೊಂಡಿದ್ದೀವಿ. ಈಗ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರು 1.5-2 ಕಿಲೋಮೀಟರ್ ಅಷ್ಟು ದೂರಕ್ಕಂಟ ನೀರು ಹೋಗ್ತಾ ಇದೆ ಸರ್. ಓಕೆ. ಇದೇನೆಂದರೆ ಡೀಸೆಲ್ ಮೋಟ್ರು ಕೆಪಾಸಿಟಿನಲ್ಲಿ ನೀರು ಡಿಸ್ಚಾರ್ಜ್ ಆಗಿದೆ ಈಗ ನಮಗೆ. ಓಕೆ ಸರ್. ಆಲ್ಮೋಸ್ಟ್ 100 ಅಡಿ ಬೋರ್ ಇಳಿಸಿದ್ದೀವಿ. ಮತ್ತು ಟೆಕ್ಸ್ಮೋ ಟೆಕ್ಸ್ಮೋ ಮೋಟ್ರು ಬಿಟ್ಟಿರೋದು. ಹಾಂ ಸರ್. ಮತ್ತು ಇದು ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಸರ್? ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಂ ಸರ್. ಸೊ ನಿಮಗೆ ಸ್ಯಾಟಿಸ್ಫೈ ಇದೆಯಾ ಸರ್? ಸ್ಯಾಟಿಸ್ಫೈ. ಹಾಂ ಸರ್. ಮತ್ತು ನೀವು ನಮಗೆ ಯಾವ ಥರ ಎಲ್ಲ ಪೇಮೆಂಟ್ಸ್ ಎಲ್ಲ ಮಾಡಿದ್ದು ಸರ್? ಸರ್ ಬೈ ಕ್ಯಾಶ್ ಮಾಡಿದ್ದೀವಿ. ಹಾಂ ಸರ್. ಬಂದು ಆಫೀಸ್ ಹತ್ರನೇ ಆಫೀಸ್ಗೆ ಬಂದು ಅಲ್ಲೇ ಮಾಡಿ ಎಲ್ಲ ತಿಳ್ಕೊಂಡು ಸರ್ ಅಮೌಂಟ್ ಅಲ್ಲೇ ಕೊಟ್ಟು ಬಂದಿದ್ದೀವಿ. ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಸರ್ ಪೇ ಮಾಡಿರೋದು. ಮತ್ತು ನಮ್ಮ ಬಗ್ಗೆ ಇನ್ನೇನಾದ್ರೂ ಫೀಡ್ಬ್ಯಾಕ್ ಅಂದರೆ ನಮ್ಮ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್ ಸರ್. ಎಲ್ಲ ಒಳ್ಳೆ ಗುಡ್ ವರ್ಕ್ ಮಾಡ್ಕೊಂಡಿದ್ದಾರೆ. ವರ್ಕ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಹಾಂ ಸರ್. ಫ್ರೆಂಡ್ಸ್ ಏನಿಲ್ಲ. ನೆಕ್ಸ್ಟ್ ನನ್ನ ಕಡೆಯಿಂದ ಯಾರಿಗಾದ್ರು ಸಜೆಸ್ಟ್ ಮಾಡಿ. ಎಸ್ ಸರ್. ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಹಾಂ ಮೋಡ ಇದ್ರೂ ನೆನ್ನೆ ಬರ್ತಲ್ಲ ಸರ್, ಅದು ಕಮ್ಮಿ ಆಯ್ತಲ್ಲ, ಅಷ್ಟು ನೀರು ಬಂದು ಸರ್ ಇದು ಅಟ್ ಎ ಟೈಮ್ ಎಷ್ಟು ಗೇಟ್ ವಾಲ್ಗೆ ಹೋಗ್ತಾ ಇದೆ ಸರ್ ನೀರು? ಸರ್ ಈಗ ಅಟ್ ಎ ಟೈಮ್ ಒಂದು 5ರಿಂದ 7 ತನಕ ಹೋಗ್ತಾ ಇದೆ. ಓಕೆ, ಇದೊಂಥರ ಡ್ರಿಪ್ ಸಿಸ್ಟಮ್ ಡಿಫ್ರೆಂಟ್ ಆಗಿದೆ ಸರ್.